ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಟೇಸ್ಟ್ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ಹೊಸ ಸೈಟ್ ಸ್ಕೀಮ್, ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಗಳಿಗೆ 50,000 ಸೈಟ್ಗಳು, ಅದು ಕನ್ಸೆಷನ್ ರೇಟ್ನಲ್ಲಿ ಯಾರಿಗೆಲ್ಲ ಸಿಗುತ್ತೆ, ಕರ್ನಾಟಕ ನಮ್ಮ ಮನೆ ಪ್ರಾಜೆಕ್ಟ್ 2026 ಅಪ್ಡೇಟ್ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ರಾಜ್ಯ ಸರ್ಕಾರ ಇವಾಗ ಕರ್ನಾಟಕ ರಾಜ್ಯದಲ್ಲಿರುವಂಥ ವಸತಿ ರಹಿತ ಸೂರು ಇಲ್ಲದವರಿಗೆ ಸೈಟ್ಗಳನ್ನ ಕೊಡೋದಕ್ಕೆ ಮುಂದಾಗಿದೆ. ಈ ಒಂದು ಮಹತ್ವದ ಯೋಜನೆಯನ್ನು ಆಲ್ರೆಡಿ ಘೋಷಣೆ ಮಾಡಿದೆ. ಈ ಒಂದು ಯೋಜನೆಯ ಬಗ್ಗೆ ಅಧಿಕೃತ ಆದೇಶ ಈಗಾಗಲೇ ಹೊರಬಿದ್ದಿದೆ ಸ್ನೇಹಿತರೆ. ಹಾಗಾದರೆ ಈ ಸೈಟ್ಗಳು ಯಾರಿಗೆಲ್ಲ ಸಿಗುತ್ತೆ, ಹಳ್ಳಿ ಪ್ರದೇಶದಲ್ಲಿರಿಗೂ ಸಿಗುತ್ತಾ, ಹಾಗೆ ನಗರ ಪ್ರದೇಶದಲ್ಲಿರಿಗೂ ಕೂಡ ಸಿಗುತ್ತಾ, ಹಾಗಾದರೆ ಎಷ್ಟು ವಿಸ್ತೀರ್ಣದ ಸೈಟ್ ಸಿಗುತ್ತೆ, ಇದೆಲ್ಲದರ ಬಗ್ಗೆ ಸರ್ಕಾರದ ಒಂದು ಆ್ಯಕ್ಚುಲ್ ಪ್ಲ್ಯಾನ್ ಏನು, ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಟೇಸ್ಟ್ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೋಡಿ ಸ್ನೇಹಿತರೆ, ಇವತ್ತು ಎಷ್ಟೋ ಮಂದಿ ಬಡ ಮಧ್ಯಮ ವರ್ಗದ ಜನಗಳು ಕಷ್ಟಪಟ್ಟು ದುಡಿತಾ ಇದ್ದಾರೆ. ಅವರ ಒಂದು ಜೀವಮಾನದ ಕನಸು, ಸ್ವಂತ ಸೂರನ್ನು ಮಾಡ್ಕೊಳ್ಬೇಕು, ಸೈಟನ್ನು ತೆಗೆದುಕೊಳ್ಬೇಕು, ಈ ಒಂದು ಜೀವಮಾನದ ಕನಸನ್ನು ನನಸು ಮಾಡ್ಕೊಳ್ಳೋಕ್ಕೆ ಆಗ್ತಾನೇ ಇಲ್ಲ. ಯಾಕಂದರೆ ಇವತ್ತು ಅವರು ಜೀವಮಾನ ಪೂರ್ತಿ ದುಡಿದ್ರೂ ಕೂಡ ಒಂದು ನಗರ ಪ್ರದೇಶದಲ್ಲಿ ಸೈಟನ್ನು ಕೊಂಡ್ಕೊಳ್ತೀವಿ ಅಂತಂದ್ರೂ ಕೂಡ ಅವರ ಜೀವಮಾನ ಪೂರ್ತಿ ದುಡಿಮೆ ಸೈಟ್ ಕೊಂಡ್ಕೊಳ್ಳೋದಕ್ಕೆ ಸಾಕಾಗುತ್ತೆ. ಇನ್ನು ಮನೆ ಕಟ್ಟಬೇಕು ಅಂತಂದರೆ ಮತ್ತೆ ಸಾಲವನ್ನು ಮಾಡಬೇಕಾಗತ್ತೆ, ಮತ್ತು ಆ ಸಾಲವನ್ನು ತೀರಿಸಲಿಕ್ಕೆ ಅವರ ಜೀವಮಾನ ಪೂರ್ತಿ ದುಡಿಬೇಕಾಗತ್ತೆ. ಈ ಥರ ಎಷ್ಟೋ ಕಷ್ಟಗಳಿಂದ ಒದ್ದಾಡ್ತಿರೋ ಅವರ ಜೀವಮಾನದ ಕನಸನ್ನು ನನಸು ಮಾಡ್ಕೊಳ್ಳೋದಾಗೆ ಪರದಾಡ್ತಿರೋಂಥ ಜನಗಳು ಸಾಕಷ್ಟು ಜನಗಳಿದ್ದಾರೆ. ಅಂಥವರಿಗೆ ಈಗ ಸರ್ಕಾರ ಆಸರೆ ಆಗ್ತಿದೆ ಅಂತಲೇ ಹೇಳ್ಬೋದು. ಇದು 2023 ಚುನಾವಣಾ ಪ್ರಣಾಳಿಕೆಯಲ್ಲಿ ಈ ಒಂದು ವಿಷಯ ಪ್ರಸ್ತಾಪನೆ ಮಾಡಲಾಗಿತ್ತು. ಏನಪ್ಪ ಅಂತಂದರೆ, ರಾಜ್ಯದಲ್ಲಿರುವ ವಸತಿ ರಹಿತರಿಗೆ, ಸೂರು ಇಲ್ಲದವರಿಗೆ ನಿವೇಶನಗಳನ್ನು ಕನ್ಸೆಷನ್ ರೇಟ್ನಲ್ಲಿ ಕೊಡಬೇಕು ಅಂತೇಳಿ ಆ ಒಂದು ಭರವಸೆಯನ್ನು ಕೊಟ್ಟಿದ್ರು. ಸರ್ಕಾರದ ಈಗ ಅಫಿಷಿಯಲ್ ನೋಟಿಫಿಕೇಷನ್ಲಿ ಇರೋವಂಥ ವಿಷಯ ಏನು ಅಂತಂದರೆ, ಪ್ರತಿ ಜಿಲ್ಲೆಯಲ್ಲಿ 50,000 ಸೈಟ್ಗಳನ್ನ ಗುರುತಿಸಿ ಸೈಟ್ಗಳನ್ನಾಗಿ ಮಾಡಿ ಇದನ್ನು ರಾಜ್ಯದಲ್ಲಿರುವ ನಿವೇಶನ ರಹಿತ ಜನರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತೇಳಿ ಸರ್ಕಾರ ಇವಾಗ ಪ್ಲ್ಯಾನ್ ಮಾಡ್ತಾ ಇದೆ. ಇದರರ್ಥ ಪ್ರತಿ ಜಿಲ್ಲೆಗೆ 50,000 ಸೈಟ್ಗಳು ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ 31 ಜಿಲ್ಲೆಗಳಿವೆ. ಅಲ್ಲಿ ಪ್ರತಿ ಜಿಲ್ಲೆಗೆ 50,000 ಅಂತ ಅಂದರೆ 15.5 ಲಕ್ಷ ಸೈಟ್ಗಳಾಗುತ್ತೆ. ಇಷ್ಟು ಸೈಟ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತೇಳಿ ಸರ್ಕಾರ ಪ್ಲ್ಯಾನನ್ನು ಮಾಡ್ತಾ ಇದೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಸರ್ಕಾರ ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಏನು ಹೇಳ್ತಾ ಇದೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹೊರಡಿಸಿರುವಂಥ ಸೂಚನಾ ಪತ್ರ ಏನು, ಅದನ್ನು ಹೇಳ್ತಾ ಹೋಗ್ತೀನಿ. ಸ್ಕ್ರೀನನ್ನು ಗಮನಿಸಿ ಸ್ನೇಹಿತರೆ. ಸರ್ಕಾರವು ಅಧಿಕಾರಕ್ಕೆ ಬರುವ ಮುನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ರಾಜ್ಯದ ಎಲ್ಲ ನಿವೇಶನ ಹಾಗೂ ವಸತಿ ರಹಿತರಿಗೆ ನಿವೇಶನ ನೀಡುವ ವಾಗ್ದಾನ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ತಲಾ 50,000 ನಿವೇಶನಗಳನ್ನು ಹಂಚಿಕೆ ಮಾಡಲು ಸರ್ಕಾರವು ಉದ್ದೇಶಿಸಿದ್ದು, ಗ್ರಾಮೀಣ ಪ್ರದೇಶಗಳಲ್ಲಿ 30x40 ಅಡಿ ಅಳತೆಯ ಹಾಗೂ ನಗರ ಪ್ರದೇಶಗಳಲ್ಲಿ 20x30 ಅಡಿ ಅಳತೆಯ ನಿವೇಶನಗಳನ್ನು ಸಿದ್ಧಪಡಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಲಭ್ಯವಿರುವ ಹಾಗೂ ಖಾಲಿ ಇರುವ ಸರ್ಕಾರಿ ಜಮೀನುಗಳನ್ನು ತಕ್ಷಣವೇ ಗುರುತಿಸಿ ನಿವೇಶನಗಳ ರಚನೆಗೆ ಅಗತ್ಯವಿರುವ ಎಲ್ಲ ಪ್ರಕ್ರಿಯೆಗಳನ್ನು ಯಾವುದೇ ವಿಳಂಬಕ್ಕೆ ಆಸ್ಪದ ನೀಡದಂತೆ ತುರ್ತಾಗಿ ಕೈಗೊಳ್ಳಲು ಕೂಡಲೇ ಕಾರ್ಯೋನ್ಮುಖರಾಗಲು ಸೂಚಿಸಿದೆ. ಈ ಒಂದು ಟಿಪ್ಪಣಿ ಇದರರ್ಥ ರಾಜ್ಯ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹೊರಡಿಸಿರುವಂಥ ಒಂದು ಸೂಚನಾ ಪತ್ರವಿದು. ಅಂದರೆ ರಾಜ್ಯದಲ್ಲಿ 15.5 ಲಕ್ಷ ಕುಟುಂಬಗಳಿಗೆ ಈ ಒಂದು ನಿವೇಶನವನ್ನು ಹಂಚಿಕೆ ಮಾಡೋದು ಅಂತೇಳಿ ಈಗ ರಾಜ್ಯ ಸರ್ಕಾರ ಪ್ಲ್ಯಾನ್ ಮಾಡ್ತಿರೋವಂಥದ್ದು. ಅಂದರೆ ನೋಡಿ, ಇದರಲ್ಲಿ ಗ್ರಾಮೀಣ ಪ್ರದೇಶಗಳಿಗೂ ಸೈಟನ್ನು ಕೊಡಬೇಕಾಗತ್ತೆ, ಅದೇ ರೀತಿ ನಗರ ಪ್ರದೇಶಗಳಲ್ಲೂ ಕೂಡ ಸೈಟನ್ನು ಹಂಚಿಕೆ ಮಾಡಲಾಗುತ್ತೆ ಅಂತೇಳಿ ಸರ್ಕಾರ ಇವಾಗ ಆಲೋಚನೆ ಮಾಡ್ತಾ ಇದೆ. ಆದರೆ ಸ್ನೇಹಿತರೆ, ನೀವು ಇಲ್ಲಿ ಒಂದು ವಿಷಯ ಗಮನಿಸಿ, ನಗರ ಪ್ರದೇಶ ಜನರಿಗೆ 20x30 ಅಳತೆಯ ಆಫ್ ಸೈಟ್ ಅಂದರೆ 600 ಸ್ಕ್ವೇರ್ ಫೀಟ್ ಅಳತೆಯ ಸೈಟನ್ನು ಕೊಡಲಾಗುತ್ತೆ. ಅದೇ ಗ್ರಾಮೀಣ ಭಾಗದ ಜನರಿಗೆ 30x40 ಅಡಿ ಅಳತೆಯ ಫುಲ್ ಸೈಟ್ ಅಂದರೆ 1200 ಸ್ಕ್ವೇರ್ ಫೀಟ್ ಅನ್ನೋ ಅಳತೆಯ ಸೈಟನ್ನು ಕೊಡಲಾಗುತ್ತೆ. ನಿಮಗೀಗ ಒಂದು ಪ್ರಶ್ನೆ ಕಾಡ್ಬೋದು, ಹಾಗಾದರೆ ರಾಜ್ಯದಲ್ಲಿ ಎಷ್ಟು ಜನ ನಿವೇಶನ ರಹಿತ, ವಸತಿ ರಹಿತ, ಸೂರು ಇಲ್ಲದಂಥ ಜನಗಳಿದ್ದಾರೆ ಅಂತ ನೋಡೋದಾದರೆ, ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ ಅರಕ್ಲೋ ಮುರುಕ್ಲೋ ಒಂದು ಸಣ್ಣ ಪುಟಾಣಿ ಮನೆ ಆದ್ರೂ ಮಾಡಿಕೊಂಡು ಬದುಕನ್ನು ಕಟ್ಕೊಂಡಿರ್ತಾರೆ. ಆದರೆ ನಗರ ಪ್ರದೇಶಗಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿದೆ. ಎಷ್ಟೋ ಜನ ವಸತಿ ಇಲ್ಲದೆ ಸ್ಲಮ್ ಪ್ರದೇಶಗಳಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿರ್ತಾರೆ. ಹಾಗಾಗಿ ನಗರ ಪ್ರದೇಶಗಳಲ್ಲಿ ಈ ಒಂದು ಸಮಸ್ಯೆ ಹೆಚ್ಚಾಗಿದೆ. ಹಾಗಾದರೆ ಇದ್ರ ಬಗ್ಗೆ ಒಂದು ಲೆಕ್ಕಾಚಾರ ನೋಡೋದಾದರೆ, ಕಳೆದ ವರ್ಷ ಡಿಸೆಂಬರ್ನಲ್ಲಿ ವಸತಿ ಸಚಿವರಾದ ಜಮೀರ್ ಅಹ್ಮದ್ ಖಾನ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಒಂದು ಲೆಕ್ಕಾಚಾರವನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ 37
37.48 ಲ್ಯಾಕ್ಸ್ ಪೀಪಲ್ಸ್, ಅಷ್ಟು ಜನ ಮನೆ ಇಲ್ಲದಂಥ ಜನಗಳಿದ್ದಾರೆ. ಅದರಲ್ಲಿ 17.31 ಲಕ್ಷ ಜನ ನಿವೇಶನವೇ ಇಲ್ಲ, ಅವರಿಗೆ ಜಾಗನೂ ಕೂಡ ಇಲ್ಲ ಅಂತ ಅಷ್ಟು ಕುಟುಂಬಗಳಿದ್ದಾವೆ ಅಂತೇಳಿ ಒಂದು ಲೆಕ್ಕಾಚಾರವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ಭೂಮಿ ಇಲ್ಲದ ನಿವೇಶನ ರಹಿತ ಜನರ ಕೂಗನ್ನು ಕೇಳಿಸ್ಕೊಂಡು ಈಗ ಸರ್ಕಾರ ಈ ಒಂದು ಪ್ಲ್ಯಾನ್ನ ಮಾಡ್ತಿದೆ ಅಂತೇಳಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈಗ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಜನಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಉಟ್ಕೊಳ್ಳೋಂಥ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಈಗ ಯಾವುದಾದ್ರೂ ಒಂದು ಸೈಟನ್ನು ನಾವು ತೆಗೆದುಕೊಳ್ತೀವಿ ಅಂತಂದರೆ ಅವರಲ್ಲಿ ಕೆಲವೊಂದು ಅನುಮಾನಗಳು ಉಟ್ಕೊಳ್ತವೆ. ಏನಪ್ಪ ಅಂತಂದರೆ, ಈ ಸೈಟ್ನಲ್ಲಿ ಏನಾದರೂ ಸಾಕಷ್ಟು ಪ್ರಾಬ್ಲಮ್ಗಳಿದೆಯಾ, ಏನಾದರೂ ಸಮಸ್ಯೆಗಳಿದೆಯಾ, ಕಾನೂನಾತ್ಮಕ ಸಮಸ್ಯೆಗಳಿದೆಯಾ, ಇದರಲ್ಲಿ ಯಾರಾದರೂ ಮಧ್ಯವರ್ತಿಗಳಿದ್ದಾರಾ, ಲಂಚ ಕೊಡಬೇಕಾಗುತ್ತಾ, ಅಥವಾ ಫೈಲ್ ಮೂವ್ ಆಗೋದಿಲ್ವಾ, ಈ ಥರದ್ದೆಲ್ಲ ಪ್ರಶ್ನೆಗಳು ಉಟ್ಕೊಳ್ಳೋದು ಸಹಜ. ಆದರೆ ಸರ್ಕಾರ ಇಲ್ಲಿ ಏನು ಹೇಳ್ತಾ ಇದೆ, ಇದು ಯಾವುದಕ್ಕೆ ಆಸ್ಪದ ಕೊಡದಂತೆ ಸರ್ಕಾರನೇ ಜಾಗ್ರತೆ ವಹಿಸಿ ಸರ್ವೆ ಮಾಡಿ ಸೈಟನ್ನು ವಿತರಣೆ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದೆ. ಈಗ ಹೇಗೆ ಸರ್ಕಾರ ಕೊಡ್ತಿದೆಯಲ್ಲ ಗ್ಯಾರಂಟಿ ಯೋಜನೆಗಳು, ಗೃಹಲಕ್ಷ್ಮಿ, ಗೃಹಿಣಿಯರಿಗೆ 2000, ಗೃಹಜ್ಯೋತಿ, ಉಚಿತ ವಿದ್ಯುತ್ತು, ಅದೇ ರೀತಿ ಬಸ್ ಟ್ರಾವೆಲ್, ಫ್ರೀ ಟ್ರಾವೆಲ್ಲು, ಶಕ್ತಿ ಯೋಜನೆ, ಈ ಥರ ಎಲ್ಲ ಯೋಜನೆಗಳಲ್ಲಿ ಜಾಗ್ರತೆ ವಹಿಸಿ ಹೇಗೆ ಕ್ರಮವನ್ನು ಕೈಗೊಳ್ತಾ ಇದೆಯಲ್ಲ, ಅದೇ ರೀತಿ ಈ ಯೋಜನೆಯಲ್ಲೂ ಕೂಡ ಸರ್ಕಾರನೇ ಪ್ರಾಪರಾಗಿ ಸರ್ವೆ ಮಾಡಿ ಜನಗಳಿಗೆ ಸೈಟ್ ವಿತರಣೆ ಮಾಡಬೇಕು ಅಂತೇಳಿ ಒಂದು ಪ್ಲ್ಯಾನನ್ನು ಮಾಡ್ತಾ ಇದೆ. ಈಗ ಇನ್ನೊಂದಷ್ಟು ಜನ ಒಂದು ರೀತಿಯಲ್ಲಿ ಬೇರೆ ಬೇರೆ ಆಲೋಚನೆಗಳನ್ನ ಮಾಡ್ತಾಯಿದ್ರು. ಏನಪ್ಪ ಅಂತಂದರೆ, ಈಗ ಇದ್ರ ಸರ್ಕಾರ ಈ ಒಂದು ಸ್ಕೀಮ್ನಲ್ಲಿ ನಮಗೆ ಸೈಟ್ಗಳನ್ನ ಕೊಡ್ತಾ ಇದೆ, ನನ್ನ ಹತ್ರ ಆಲ್ರೆಡಿ ಸೈಟ್ ಇದೆ, ಇದನ್ನೂ ಕೂಡ ಏನೋ ಒಂದು ದಾಖಲೆಗಳನ್ನ ಕೊಟ್ಬಿಟ್ಟು ಈ ಸೈಟನ್ನು ತಗೊಂಡು ಮುಂದೆ ಒಂದು ಹೆಚ್ಚಿನ ದರಕ್ಕೆ ಮಾರಾಟ ಮಾಡಿ ಒಂದಷ್ಟು ದುಡ್ಡನ್ನ ಮಾಡ್ಕೊಂಬಿಡೋಣ ಅಂತೆಲ್ಲ ಆಲೋಚನೆ ಮಾಡ್ತಾಯಿದ್ರು. ಅದು ಇವಾಗ ಸಾಧ್ಯ ಇಲ್ಲ ಸ್ನೇಹಿತರೆ. ಯಾಕಂದರೆ ಈ ಹಿಂದೆ ರಾಜ್ಯ ಸರ್ಕಾರಗಳು ಈ ಒಂದು ಯೋಜನೆಯಲ್ಲಿ ಈ ಒಂದು ಸೈಟ್ಗಳನ್ನ ಕೊಟ್ಟಾಗ ಸಾಕಷ್ಟು ಜನ ಮಾರಾಟ ಮಾಡಿ ಒಂದು ಹಣವನ್ನು ಗಳಿಸ್ಕೊತಾ ಇದ್ರು. ಇದು ಸರ್ಕಾರದ ಗಮನಕ್ಕೆ ಬಂದಿದ್ದು ಕರ್ನಾಟಕದ ಹೈಕೋರ್ಟ್ 2023ರಲ್ಲಿ ಒಂದು ಆದೇಶವನ್ನು ಹೊರಡಿಸ್ತು. ಏನಪ್ಪ ಅಂತಂದರೆ, ಈ ಒಂದು ಆಶ್ರಯ ಯೋಜನೆ ಅಡಿಯಲ್ಲಿ ಸೈಟ್ಗಳನ್ನ ಪಡೆದಂಥವ್ರು, ಸೊ ಆ ಸೈಟ್ಗಳಿಗೆ 25 ವರ್ಷ ಲಾಕಿಂಗ್ ಪೀರಿಯಡ್ ಇರುತ್ತೆ. ಸೊ ಯಾವುದೇ ಕಾರಣಕ್ಕೆ ಅದನ್ನು ಮಾರಾಟ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಅಂತೇಳಿ ಆದೇಶ ಮಾಡಿದೆ. ಈಗ ಸರ್ಕಾರ ಏನು ಕೊಡ್ತಾ ಇದೆಯಲ್ಲ, ಈ ಒಂದು ಯೋಜನೆ ಅಡಿಯಲ್ಲಿ ನಿವೇಶನಗಳನ್ನ ಜನಗಳು ಅಲ್ಲಿ ಮನೆಗಳನ್ನ ಕಟ್ಕೊಳ್ಳೋದಕ್ಕೆ ಮಾತ್ರ ಅವಕಾಶ, ಅದಕ್ಕೆ ಆದಂಥ ಗೈಡ್ಲೈನ್ಸು ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಈಗ ಹೇಗೆ ಹೈಕೋರ್ಟ್ ಆರ್ಡರ್ ಮಾಡಿದೆಯಲ್ಲ 25 ವರ್ಷ ಲಾಕಿಂಗ್ ಪೀರಿಯಡ್ ಅಂತೇಳಿ, ಅದೇ ಥರ ಬೇರೆ ಬೇರೆ ಗೈಡ್ಲೈನ್ಸು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಇರುತ್ತೆ. ನೀವೇನಾದರೂ ನಾನು ಗುತ್ತಿಗೆ ಕೊಡ್ತೀನಿ, ಲೀಸಿಗೆ ಕೊಡ್ತೀನಿ, ಅದಕ್ಕೂ ಕೂಡ ಅವಕಾಶ ಇಲ್ಲ. ನಿಮಗೆ ಕೊಟ್ಟಿರೋವಂಥ ಈ ಸೈಟ್ಗಳು ಓನ್ಲಿ ನೀವು ಮನೆ ಕಟ್ಕೊಳ್ಳೋಕ್ಕೆ ಮಾತ್ರ ಅವಕಾಶ ಅಷ್ಟೇ. ಈಗ ನೀವು ಆಲೋಚನೆ ಮಾಡಬೇಕಾಗಿರೋ ವಿಷಯ ಏನಪ್ಪ ಅಂತಂದರೆ, ಸರ್ಕಾರದ ಮುಂದಿರುವಂಥ ದೊಡ್ಡ ಸವಾಲೇನು? ಈಗೇನು 15.5 ಲಕ್ಷ ಸೈಟ್ಗಳನ್ನ ಹಂಚಿಕೆ ಮಾಡ್ತೀವಿ ಅಂತ ಹೇಳ್ತಿದ್ದಾರಲ್ಲ, ಎಷ್ಟು ಎಕರೆ ಭೂಮಿ ಜಾಗ ಬೇಕಾಗುತ್ತೆ? ಅದೇ ಇವಾಗ ನಮ್ಮ ಮಹಾನಗರಗಳಂತ ಬೆಂಗಳೂರು, ಮೈಸೂರು ಅಂದ್ಕೊಳ್ಳಿ. ಸೊ ಈ 50,000 ಸೈಟ್ಗಳನ್ನ ವಿತರಣೆ ಮಾಡಬೇಕಂದ್ರೆ ಎಷ್ಟು ಎಕರೆ ಜಾಗ ಬೇಕಾಗುತ್ತೆ? ನೀವೇ ಆಲೋಚನೆ ಮಾಡಿ. ಫಾರ್ ಎಕ್ಸಾಂಪಲ್, 1 ಎಕರೆ ಜಾಗ ಅಂದ್ಕೊಳ್ಳಿ, ಅದರಲ್ಲಿ 43,560 ಸ್ಕ್ವೇರ್ ಫೀಟ್ ವಿಸ್ತೀರ್ಣ ಇರುತ್ತೆ. ಸೊ ಅದರಲ್ಲಿ ನಿಮಗೆ ಏನಿಲ್ಲ ಅಂತ ಅಂದ್ರೂ ಒಂದು ಸೈಟ್ ಅಂತ ಅಂದರೆ 1,200 ಸ್ಕ್ವೇರ್ ಫೀಟ್ ಅಂತ ಅಂದ್ಕೊಳ್ಳಿ. ಸೊ ಅದರಲ್ಲಿ ನಿಮಗೆ ಒಂದು ಡಿವೈಡ್ ಮಾಡಿದ್ರೆ ನಿಮಗೆ 35ರಿಂದ 36 ಸೈಟ್ಗಳಾಗ್ತವೆ 1 ಎಕರೆ ಪ್ರದೇಶದಲ್ಲಿ. ಸೊ ಆ ಥರ ನೀವೇನಾದ್ರು ಲೆಕ್ಕಾಚಾರ ಮಾಡೋದಾದರೆ ಅದು ತಪ್ಪು ಸ್ನೇಹಿತರೆ. ಸರ್ಕಾರ ಈಗ 1 ಎಕರೆನ ಡಿನೋಟಿಫೈ ಮಾಡಿ ಇದನ್ನು ಸೈಟ್ ಅಂತ ಮಾಡಬೇಕು ಅಂತ ಅಂದರೆ, ಸೊ ಅದರಲ್ಲಿ ಕೆಲವೊಂದು ಜಾಗ ಈ ಜನರ ಮೂಲ ಸೌಕರ್ಯಕ್ಕೆ, ಅವರ ವಾಸಿಸೋಕ್ಕೆ ಬೇಕಾದಂಥ ಮೂಲ ಸೌಕರ್ಯಗಳನ್ನ ಒದಗಿಸ್ಕೊಡೋಕ್ಕೆ, ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಹಾಗೆ ಸಮುದಾಯ ಭವನ, ಪಾರ್ಕಿಂಗು, ಈ ಥರ ಬೇರೆ ಬೇರೆ ಮೂಲ ಸೌಕರ್ಯ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡೋಕ್ಕೆ ಒಂದು 35-40% ಜಾಗ ಹೋಗ್ಬಿಡುತ್ತೆ. ಇನ್ನು ಉಳಿಯುವಂಥ 60% ಜಾಗ ಮಾತ್ರ ನಿಮಗೆ ಸೈಟ್ ಅಂತ ಉಳ್ಕೊಳ್ಳುವಂಥದ್ದು, ಮನೆ ಕಟ್ಕೊಳ್ಳೋಕ್ಕೆ ಉಳ್ಕೊಳ್ಳೋಂಥ ಜಾಗ ಬರೀ 60% ಮಾತ್ರ ಈ ಒಂದು ಎಕರೆ ಪ್ರದೇಶದಲ್ಲಿ. ಈಗ ನೋಡಿ, ಈ ರೀತಿ 1 ಎಕರೆ ಪ್ರದೇಶದಲ್ಲಿ ಎಕ್ಸಾಂಪಲಲ್ಲಿ ಸೊ ಈ 40% ಜಾಗ ಈ ಮೂಲ ಸೌಕರ್ಯಗಳಿಗೆ ಹೋದರೆ, ಇನ್ನು ಏನು 60% ಜಾಗ ಉಳಿಯುತ್ತಲ್ಲ ಅದು ಮಾತ್ರ ಸೈಟ್ ಅಂತ ಕನ್ಸಿಡರ್ ಮಾಡಿದ್ರೆ ನಿಮಗೆ ಉಳ್ಕೊಳ್ಳೋಂಥ ಜಾಗ 24,000 ಸ್ಕ್ವೇರ್ ಫೀಟಿಂದ 26,000 ಸ್ಕ್ವೇರ್ ಫೀಟ್ ಮಾತ್ರ ಸೈಟ್ ಅಂತ ಉಳ್ಕೊಳ್ಳುತ್ತೆ. ಹಂಗೆ ಲೆಕ್ಕಾಚಾರ ತಗೊಳ್ಳೋದಾದರೆ 1 ಎಕರೆ ಜಾಗದಲ್ಲಿ 20ರಿಂದ 21 ಸೈಟ್ಗಳು ಮಾತ್ರ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಬೇಕಾಗಿರುವಂಥದ್ದು 15.5 ಲಕ್ಷ ಸೈಟ್ಗಳು. ಹಾಗಾದರೆ 1 ಎಕರೆಗೆ 20ರಿಂದ 21 ಸೈಟ್ಗಳಾಗೋದಾದರೆ ಈ 15.5 ಲಕ್ಷ ಸೈಟ್ಗಳಾಗಬೇಕು ಅಂದರೆ ಎಷ್ಟು ಎಕರೆ ಜಾಗ ಬೇಕಾಗುತ್ತೆ? ಕ್ಯಾಲ್ಕುಲೇಷನ್ ನೋಡೋದಾದರೆ ನಿಮಗೆ ಏನಿಲ್ಲ ಅಂತಂದ್ರೂ 71,000ರಿಂದ 78,000 ಜಾಗ ಎಕರೆ ವಿಸ್ತೀರ್ಣ ಬೇಕಾಗುತ್ತೆ. ಈ ಥರ ಒಂದು ಲೆಕ್ಕಾಚಾರ ಇದೆ. ಎಷ್ಟು ಜಾಗವನ್ನು ಸರ್ಕಾರ ಗುರುತಿಸಿ ಸರ್ವೆ ಮಾಡಿ ಈ ಎಲ್ಲ ಮೂಲ ಸೌಕರ್ಯಗಳಿಗೆ ವಿಂಗಡಣೆ ಮಾಡಿ ಈ ಒಂದು ನಿವೇಶನಗಳನ್ನ ವಿತರಣೆ ಮಾಡಬೇಕಾಗುತ್ತೆ. ಇದಕ್ಕೆ ಅಂತ ಜನಗಳಿಗೆ ಒಂದು ವೇದಿಕೆಯನ್ನು ರೆಡಿ ಮಾಡಿ ಅಪ್ಲೈ ಮಾಡೋದಕ್ಕೆ ಯಾರನ್ನ ಸೆಲೆಕ್ಟ್ ಮಾಡಬೇಕು, ಯಾರನ್ನ ರಿಜೆಕ್ಟ್ ಮಾಡಬೇಕು, ಅದನ್ನೆಲ್ಲ ಗುರುತು ಮಾಡಿ ಈ ರೀತಿಯಲ್ಲಿ ಸರ್ಕಾರ ಪ್ಲ್ಯಾನ್ ಮಾಡಿ ನಿವೇಶನಗಳನ್ನ ವಿತರಣೆ ಮಾಡಬೇಕಾಗುತ್ತೆ. ಸೊ ಸರ್ಕಾರಕ್ಕೆ ಇದು ದೊಡ್ಡ ಸವಾಲೆ. ಯಾಕಂದರೆ ಅಷ್ಟು ಎಕರೆ ಜಾಗ ನೋಟಿಫೈ ಮಾಡಬೇಕು, ಸರ್ವೆ ಮಾಡಬೇಕು, ವಿಂಗಡಣೆ ಮಾಡಬೇಕು, ಮೂಲ ಸೌಕರ್ಯಗಳಿಗೆ ಒದಗಿಸ್ಕೊಡ್ಬೇಕು, ಮತ್ತು ಸಾಕಷ್ಟು ಹಣ ಬೇಕಾಗುತ್ತೆ ಬಜೆಟ್ನಲ್ಲಿ. ಸೊ ಇದೆಲ್ಲ ಮಾಡಬೇಕಂದ್ರೆ ನಿಜವಾಗ್ಲೂ ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲೆ.
ಒಂದು ವೇಳೆ ಈ ಪ್ಲ್ಯಾನನ್ನು ಇಂಪ್ಲಿಮೆಂಟ್ ಮಾಡಿದ್ದೇ ಆದರೆ ಜೀವಮಾನ ಪೂರ್ತಿ ಜನಗಳು ಈ ಸರ್ಕಾರದ ಈ ಕೆಲಸವನ್ನು ಶ್ಲಾಘನೀಯ ಮಾಡ್ತಾರೆ, ಹೊಗಳುತ್ತಾರೆ, ನೆನೆಸ್ಕೊಳ್ತಾರೆ. ಸೊ ಆದರೆ ಏನು ಗೊತ್ತಾ ಸ್ನೇಹಿತರೆ, ಇವತ್ತು ಸಾಕಷ್ಟು ಲಕ್ಷಾಂತರ ಜನಗಳು ಸ್ವಂತ ಸೂರಿಲ್ಲದೆ, ಮನೆ ಇಲ್ಲದೆ, ನಿವೇಶನ ಇಲ್ಲದೆ ಸಾಕಷ್ಟು ಜನ ಪರದಾಡ್ತಿದ್ದಾರೆ. ಆದರೂ ಕೂಡ ಎಷ್ಟೋ ಜನ ನಗರ ಪ್ರದೇಶಗಳಲ್ಲಿ ಮನೆ ಕಟ್ಟಬೇಕು ಅಂತೇಳಿ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ, ಸಹಕಾರಿ ಸಂಘಗಳಲ್ಲಿ ದುಬಾರಿ ದರದಲ್ಲಿ, ಬಡ್ಡಿ ದರದಲ್ಲಿ ಸಾಲವನ್ನು ತಗೊಂಡು ಮನೆಯನ್ನು ಕಟ್ಟಿ ಆ ಸಾಲವನ್ನು ತೀರಿಸೋದಕ್ಕೆ ಜೀವಮಾನ ಪೂರ್ತಿ ದುಡಿತಾ ಇದ್ದಾರೆ. ಅದರಲ್ಲೂ ಹೆಣ್ಣುಮಕ್ಳುಗಳು ಗಾರ್ಮೆಂಟ್ಸ್ಗಳಿಗೆ ಹೋಗಿ ಮತ್ತು ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ದುಡಿದು ಆ ಸಾಲವನ್ನು ತೀರಿಸೋದಕ್ಕೆ ಅವ್ರ ಜೀವನ ಪೂರ್ತಿ ಹೋಗ್ತಾ ಇದೆ. ಅದೆಲ್ಲ ತೀರಿಸಾದ ಮೇಲೂ ಕೂಡ ಮುಂದೆ ಬರುವಂಥ ಮಕ್ಕಳುಗಳು ಆ ಮನೆಗಾಗಿ ಕಿತ್ತಾಡಿಕೊಂಡು ಒಂದು ಕೆಟ್ಟ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಿದೆ. ಸಾಕಷ್ಟು ಈ ಥರದ ಕುಟುಂಬಗಳು ಈ ಥರ ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇದಕ್ಕೆಲ್ಲ ಒಂದು ಪರಿಹಾರ ಮಾರ್ಗ ಅಂತಂದರೆ ಈ ಒಂದು ಸೈಟ್ ವಿತರಣೆ ಕಾರ್ಯಕ್ರಮ, ಸರ್ಕಾರದ ಈ ಒಂದು ಮಹತ್ವವಾದ ಕಾರ್ಯಕ್ರಮ. ಸೊ ಹಾಗಾದರೆ ಮುಂದಿನ ಪ್ರಕ್ರಿಯೆ ಏನು? ಈಗಾಗಲೇ ಸರ್ಕಾರ ನೋಟಿಫಿಕೇಷನಲ್ಲಿ, ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದೆ. ಎಲ್ಲೆಲ್ಲಿ ಸರ್ಕಾರಿ ಜಾಗಗಳಿದೆಯೋ ಅದನ್ನು ಸೈಟಾಗಿ ಕನ್ವರ್ಷನ್ ಮಾಡೋದಕ್ಕೆ ಆದೇಶವನ್ನು ಕೊಟ್ಟಿದೆ. ಇದರಲ್ಲಿ ಕೆಲವು ಕಾನೂನುಗಳಿರುತ್ತೆ. ಆ ಕಾನೂನಿಗೆ ಯಾವುದೇ ಸಮಸ್ಯೆ ಆಗದಂತೆ ಸೈಟ್ಗಳನ್ನ ಕನ್ವರ್ಷನ್ ಆಗಿ ಮಾಡೋದಕ್ಕೆ ಆದೇಶವನ್ನು ಸರ್ಕಾರ ಈಗಾಗಲೇ ಅಧಿಕಾರಿಗಳಿಗೆ ಕೊಟ್ಟಿದೆ. ಅದಕ್ಕೆ ಸೈಟ್ ಮಾಡೋದಕ್ಕೆ ಇಂದಿಷ್ಟು ಹಣ ಅಂತ ಬೇಕಾಗುತ್ತೆ. ಬಜೆಟ್ನಲ್ಲಿ ಒಂದಿಷ್ಟು ಹಣವನ್ನು ಎತ್ತಿಡಬೇಕಾಗುತ್ತೆ. ಅದು ಅಂತಿಂತ ಹಣ ಅಲ್ಲ ಸ್ನೇಹಿತರೆ, ಸಾವಿರಾರು ಕೋಟಿ ರೂಪಾಯಿ ಹಣ ಬೇಕಾಗುತ್ತೆ. ಈಗ ಹತ್ತತ್ರ ಅಂದರೆ ನೋಡಿ, 15.5 ಲಕ್ಷ ಸೈಟ್ಗಳಂತಂದರೆ 71,000ದಿಂದ 78,000 ಎಕರೆ ಜಾಗ ಬೇಕು ಅಂತೇಳಿ ನಾವು ಆಲ್ರೆಡಿ ಲೆಕ್ಕಾಚಾರ ಮಾಡಿದ್ದೀವಿ. ಸೊ ಅಷ್ಟು ಜಾಗದಲ್ಲಿ ಅದನ್ನು ಸೈಟಾಗಿ ಮಾಡಬೇಕು ಅಂತಂದರೆ 50,000 ಕೋಟಿಗಿಂತ ಅಧಿಕ ಹಣ ಖರ್ಚಾಗುತ್ತೆ ಅಂತೇಳಿ ಸರ್ಕಾರ ಈಗಾಗಲೇ ಎಸ್ಟಿಮೇಷನ್ ಮಾಡಿದೆ. ಸೊ ಈ ಎಲ್ಲ ಹಣವನ್ನು ಅರೇಂಜ್ ಮಾಡಿ, ಪ್ಲ್ಯಾನನ್ನು ಇಂಪ್ಲಿಮೆಂಟ್ ಮಾಡಿ, ಗೈಡ್ಲೈನ್ಸನ್ನು ಹೊರಡಿಸಿ ಯಾರಿಗೆ ಈ ಸೈಟ್ ವಿತರಣೆ ಮಾಡಬೇಕು ಅನ್ನೋದನ್ನು ಈ ಎಲ್ಲ ಪ್ರಕ್ರಿಯೆ ಮಾಡೋದಕ್ಕೆ ಕೆಲವು ವರ್ಷಗಳು ಬೇಕಾಗುತ್ತೆ. ಸರ್ಕಾರದ ಈ ಒಂದು ಭರವಸೆಯನ್ನು ಮಾಡಲೇಬೇಕು ಅಂತೇಳಿ ನಿರ್ಧಾರ ತಗೊಂಡಿರುವಂಥದ್ದು, ಅಧಿಕಾರಿಗಳು ಮುಂದುವರೆದಿರುವಂಥದ್ದು ನಿಮಗೆಲ್ಲ ಒಂದು ಖುಷಿಯಾದ ವಿಚಾರ. ಮತ್ತೆ ಏನಾದರೂ ಸರ್ಕಾರ ಇದ್ರ ಬಗ್ಗೆ ಅಫಿಷಿಯಲ್ ನೋಟಿಫಿಕೇಶನ್ ಹೊರಡಿಸಿದ್ದೇ ಆದರೆ ಅದ್ರ ಬಗ್ಗೆ ಡೀಟೇಲ್ಡ್ ಅಪ್ಡೇಟ್ ಮಾಹಿತಿಯನ್ನು ಮತ್ತೊಂದು ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸದ್ಯಕ್ಕೆ ಸರ್ಕಾರದ ಈ ಒಂದು ಡೆವಲಪ್ಮೆಂಟ್ ಬಗ್ಗೆ ನಿಮಗೆ ಏನನ್ನಿಸ್ತು, ನಿಮ್ಮ ಅಭಿಪ್ರಾಯ ಏನು? ನೀವೇನಾದರೂ ಮುಂಚೆ ಈ ಒಂದು ಸೈಟ್ ಸ್ಕೀಮ್ಗೆ ಅಪ್ಲೈ ಮಾಡಿದ್ರೆ ಅದರ ಬೆನಿಫಿಟ್ ಸಿಗ್ತಾ ಅಥವಾ ಮೋಸ ಆಯಿತಾ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಯಾರಿಗೆ ಈ ಒಂದು ವಿಡಿಯೋ ಅವಶ್ಯಕತೆ ಇದೆ ಅವರಿಗೆ ಈ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರೆ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಈ ಥರದ ಹೊಸ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದಿ ಬೆಸ್ಟ್.